ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನಾಟಕ ಕಾಂಗ್ರೆಸ್ ಆಡಳಿತಕ್ಕೆ 2.5 ವರ್ಷದ ಸಂಭ್ರಮ. ಹೌದು, ಕಳೆದ 2.5 ವರ್ಷದ ಆಡಳಿತವನ್ನ ನಡೆಸಿರುವಂತಹ ಕರ್ನಾಟಕ ಕಾಂಗ್ರೆಸ್ ಒಂದು ಕಡೆ ಸಂಭ್ರಮದಲ್ಲಿದ್ರೆ, ತೆರೆ ಮರೆಯಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ನವೆಂಬರ್ ಕ್ರಾಂತಿಗೆ ಡಿಕೆ ಶಿವಕುಮಾರ್ ಸೈಲೆಂಟ್ ಸಿದ್ಧತೆಯನ್ನು ನಡೆಸಿದ್ದಾರೆ. ನವೆಂಬರ್ ಕ್ರಾಂತಿಗೆ ಡಿಕೆ ಶಿವಕುಮಾರ್ ಹಾಗಾದ್ರೆ ಯಾವ ರೀತಿ ತಮ್ಮದೇ ತಯಾರಿಯನ್ನು ನಡೆಸಿದ್ದಾರೆ? ಒಂದು ಕಡೆ ಜಿಲ್ಲಾ ಪ್ರವಾಸದಲ್ಲಿ ಸಿದ್ದರಾಮಯ್ಯನವರು ಬ್ಯುಸಿಯಾಗಿದ್ರೆ, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮಗಳಿಂದ ವಿಮುಖರಾಗಿದ್ದಾರೆ. ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ ಡಿಕೆ ಶಿವಕುಮಾರ್. ನಿನ್ನೆ ಇಡೀ ದಿನ ತಮ್ಮ ನಿವಾಸದಲ್ಲಿ ಇದ್ರು ಡಿಸಿಎಂ. ಸಂಜೆ ಪಕ್ಷದ ವಿಧಾನ ಪರಿಷತ್ ಸದಸ್ಯರ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ. 2 ದಿವಸದಿಂದ ಯಾವುದೇ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇಲ್ಲ ಡಿಕೆ ಶಿವಕುಮಾರ್ ಮತ್ತು ಯಾರ ಭೇಟಿಗೂ ಅವಕಾಶವನ್ನ ಕೊಡ್ತಾ ಇಲ್ಲ. ಇನ್ನು ಅನಾರೋಗ್ಯದ ನೆಪವನ್ನ ಹೇಳಿ ಸಿಎಂ ಕುರ್ಚಿಯತ್ತ ಗಮನವನ್ನ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾರೆ. ದೆಹಲಿಯಲ್ಲಿ ಡಿಕೆ ಬಣದ ಶಾಸಕರು ವರಿಷ್ಠರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಇನ್ನು ನವೆಂಬರ್ ಕ್ರಾಂತಿಗೆ ಡಿಕೆ ಶಿವಕುಮಾರ್ ಹಾಗಾದ್ರೆ ತಮ್ಮದೇ ತಯಾರಿಯನ್ನು ನಡೆಸಿದ್ದಾರಾ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಸಹಜವಾಗಿ ಯಾವುದೇ ಪಕ್ಷ ಅಂದಾಗ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಾಗ 1 ವರ್ಷದ ಸಂಭ್ರಮ, 2 ವರ್ಷದ ಸಂಭ್ರಮ, 3 ವರ್ಷದ ಸಂಭ್ರಮ, 4 ವರ್ಷದ ಸಂಭ್ರಮ, 5 ವರ್ಷವನ್ನು ಕಂಪ್ಲೀಟ್ ಮಾಡಿದೆ ಈ ಸರ್ಕಾರ ಅನ್ನೋದನ್ನು ನೋಡಿರ್ತೀವಿ. ಆದರೆ ಕರ್ನಾಟಕ ಕಾಂಗ್ರೆಸ್ ಕೊಂಚ ಭಿನ್ನ. 2.5 ವರ್ಷ. ಈ 2.5 ವರ್ಷ ಅನ್ನುವಂಥ ಇಬ್ಬಾಗ ಯಾಕೆ ಅನ್ನೋದಕ್ಕೆ ಕಾಂಗ್ರೆಸ್ ನಾಯಕರು ಬಹುತೇಕರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಈ 2.5 ವರ್ಷದ ಹಿಂದಿನ ಮರ್ಮ ಆ ಒಪ್ಪಂದ. ಈ 5 ವರ್ಷವನ್ನ 2 ಭಾಗಗಳಾಗಿ ವಿಭಾಗಿಸಿ ಒಂದು ಸಲ ಸಿದ್ದರಾಮಯ್ಯನವರು, ಇನ್ನೊಂದು ಸಲ ಡಿಕೆ ಶಿವಕುಮಾರ್ ಅನ್ನುವಂಥ ಒಪ್ಪಂದ ಆಗಿತ್ತು ಅನ್ನೋದೇ ಆದರೆ, ಆ ಒಪ್ಪಂದದ ರೀತಿಯಲ್ಲಿ ಹೈಕಮಾಂಡ್ ನಡೆದುಕೊಳ್ಳಬೇಕಾಗತ್ತೆ. ಬಟ್ ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯನವರು ಮಾತಾಡಿರುವ ಪ್ರಕಾರ ಅಥವಾ ಸಿದ್ದರಾಮಯ್ಯ ಬಣದವರು ಮಾತಾಡ್ತಿರುವ ಪ್ರಕಾರವೇ ನೋಡೋದಾದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿರುತ್ತೆ, 28ಕ್ಕೂ ಕೂಡ ಅಧಿಕಾರಕ್ಕೆ ಬರುತ್ತೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ. ಈ ರೀತಿಯ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಒಪ್ಪಂದ ಆಗಿತ್ತು ಅನ್ನೋದಾದ್ರೆ ಸುಮ್ಮನೆ ಇರ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಹಾಗಾಗಿ ತೆರೆಮರೆಯ ತಯಾರಿ ನಡೆದಿದೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ. ಸಿದ್ದರಾಮಯ್ಯನವರ ಬಣದಲ್ಲೇ ಹಾಗಾದ್ರೆ ಯಾರೆಲ್ಲ ಇದ್ದಾರೆ? ಕೆ ವೆಂಕಟೇಶ್, ಜಮೀರ್ ಅಹಮದ್, ಕೆಜೆ ಜಾರ್ಜ್, ಬೈರತಿ ಸುರೇಶ್, ಎಂಬಿ ಪಾಟೀಲ್, ಶಿವರಾಜ್ ತಂಗಡಗಿ, ಸಂತೋಷ್ ಲಾಡ್, ಈಶ್ವರ್ ಖಂಡ್ರೆ, ಹೀಗೆ ಹಲವು ನಾಯಕರಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ತಂಡದಲ್ಲಿ ಹ್ಯಾರಿಸ್ ಇದ್ದಾರೆ, ಸವದಿ ಇದ್ದಾರೆ, ಹೀಗೆ ಹಲವು ನಾಯಕರಿದ್ದಾರೆ. ಚಲುವರಾಯಸ್ವಾಮಿ ಕೂಡ ಡಿ ಕೆ ಶಿವಕುಮಾರ್ ಅವರ ತಂಡದಲ್ಲಿದ್ದಾರೆ. ಶಿವಾನಂದ ಪಾಟೀಲ್ ಡಿ ಕೆ ಶಿವಕುಮಾರ್ ಅವರ ತಂಡದಲ್ಲಿದ್ದಾರೆ. ಶ್ರೀನಿವಾಸ್ ಇದ್ದಾರೆ, ಗುಬ್ಬಿ. ಇನ್ನು ಡಾಕ್ಟರ್ ರಂಗನಾಥ್, ಕುಣಿಗಲ್ ಶಾಸಕರು. ರಾಜೇಗೌಡರು ಡಿ ಕೆ ಶಿವಕುಮಾರ್ ಬಣದಲ್ಲಿದ್ದಾರೆ. ಶರತ್ ಬಚ್ಚೇಗೌಡರು ಡಿ ಕೆ ಶಿವಕುಮಾರ್ ಬಣದಲ್ಲಿದ್ದಾರೆ. ನಂಜೇಗೌಡರು, ಮಹೇಂದ್ರ ತಮ್ಮಣ್ಣನವ, ಶಿವಗಂಗಾ ಬಸವರಾಜ್, ಎನ್ ಎ ಹಾರಿಸ್, ಹೀಗೆ ಹಲವು ಶಾಸಕರು ಡಿ ಕೆ ಶಿವಕುಮಾರ್ ಬಣದಲ್ಲಿದ್ದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರೋದು. ಬಾಲಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಬಣದಲ್ಲಿರೋದು. ಇದು ಒಂದು ಭಾಗ ಆದರೆ ನಾವು ಯಾವುದಕ್ಕೂ ಇಲ್ಲ ಅನ್ನೋ ಒಂದು ಬಣ ಇದೆ. ಎಚ್ ಕೆ ಪಾಟೀಲ್, ಕೃಷ್ಣ ಬೈರೇಗೌಡ, ಮಂಕಾಳು ವೈದ್ಯ, ರಹೀಂ ಖಾನ್, ಇವರೆಲ್ಲ ತಟಸ್ಥರು. ಏನಾದರೂ ಓಕೆ, ತೊಂದರೆ ಇಲ್ಲ, ಕರ್ನಾಟಕ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಹೇಳುತ್ತೆ ಹಾಗೆ ನಡ್ಕೊಂಡು ಹೋಗ್ತೀವಿ ಅನ್ನೋರು. ರಾಮಲಿಂಗಾರೆಡ್ಡಿಯವರು, ಪ್ರಿಯಾಂಕ್ ಖರ್ಗೆ ಅವರು, ಓಕೆ, ಬೋಸರಾಜು, ಎಚ್ ಕೆ ಪಾಟೀಲ್, ಕೆ ಎಚ್ ಮುನಿಯಪ್ಪನವರು, ಶರಣಪ್ರಕಾಶ್ ಪಾಟೀಲ್, ಇವರೆಲ್ಲ ಕೂಡ ತಟಸ್ಥರು ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಅಂತಿಮವಾಗಿ ಅವರ ನಿಲುವು ಕೂಡ ಏನಾಗಿರುತ್ತೆ ಅಂತ ಹೇಳಿ. ಸೊ ಕರ್ನಾಟಕ ಕಾಂಗ್ರೆಸ್ ನೀವು ನೋಡ್ಬೋದು, ಅವರು ಕಾಂಗ್ರೆಸ್ನ ನಾಯಕರಿರ್ಬೋದು, ವಕ್ತಾರರಿರ್ಬೋದು, ನಾವೆಲ್ಲರೂ ಒಂದೇ ಜೊತೆಯಲ್ಲಿ ಹೋಗ್ತೀವಿ ಅನ್ನುವಂಥ ಅದೇನೇ ಸ್ಟೇಟ್ಮೆಂಟನ್ನು ಕೊಟ್ಟರು ಕೂಡ ವಾಸ್ತವವಾಗಿ ನೋಡೋದಾದರೆ ಇಲ್ಲಿ ಬಣ ಇರೋದು ಕಾಣಿಸ್ತಾ ಇದೆ. ತೆರೆಮರೆಯ ತಯಾರಿಗಳು ನಡೀತಾ ಇದೆ.
ಆದರೆ ಈ ಸೌಭಾಗ್ಯಕ್ಕೆ ನಿಮಗೆ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ದು ಅನ್ನುವಂಥ ಪ್ರಶ್ನೆ. ಈ ಹೈಕಮಾಂಡ್ಗೆ ಬಿಸಿ ತುಪ್ಪ ಆಗಿ ಯಾಕೆ ಪರಿಣಮಿಸಿದೆ ಅಂತ ನೋಡೋದಾದರೆ, ಬಹಳ ಮುಖ್ಯವಾಗಿ ಭಾರತ ಅಂತ ನೀವು ನೋಡೋದಾದರೆ, ಇಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲೇ ಬಲವಾಗಿರೋದು. ಇಲ್ಲೇನಾದರೂ ಬದಲಾವಣೆಗಳನ್ನು ತಂದರೆ ಅದು ಓವರಾಲ್ ಕಾಂಗ್ರೆಸ್ಗೆ ಯಾವುದಾದ್ರೂ ರೀತಿಯ ಪರಿಣಾಮವನ್ನು ಬೀರಬಹುದಾ ಅನ್ನುವಂತಹ ಆತಂಕದಲ್ಲಿರೋದ್ರಿಂದಾಗಿ ಇಂಥ ಸಂದಿಗ್ಧ ಸನ್ನಿವೇಶದಲ್ಲಿ ಸಿ ಎಂ ಗಾದಿಯ ಬದಲಾವಣೆಗೆ ಒಂದು ಅಂತಿಮ ನಿರ್ಧಾರವನ್ನು ತಗೊಳ್ಳೋದು ಕೂಡ ಕಷ್ಟವಾಗಿದೆ. ಒಪ್ಪಂದ ಆಗಿದ್ರೂ ಒಪ್ಪಂದ ಆಗಿಲ್ಲ ಅಂದರೂ ಕೂಡ. ಹಾಗಾಗಿ ಸದ್ಯದ ಈ ಬೆಳವಣಿಗೆಗಳಿದೆಯಲ್ಲ, ನುಂಗಲಾರದು ತುತ್ತಾಗಿದೆ. ಬಟ್ ಜನಸಾಮಾನ್ಯರ ಹಿತದೃಷ್ಟಿಯಿಂದ ನೋಡೋದಾದರೆ ಈ ಸೌಭಾಗ್ಯಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಲ್ಲ. ನೋಡಿ, ನೀವೇ ಹೇಳಿದಂತೆ 2023ರ ಚುನಾವಣೆಯ ಹಿಂದಿನ ದಿನಗಳನ್ನು ನಾನು ನೆನಪು ಮಾಡ್ಕೊಳ್ತೀನಿ. ಬಸವರಾಜ ಬೊಮ್ಮಾಯಿ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ನೀವು 40% ಸರ್ಕಾರ ಇದು ಅಂದ್ರಿ, ಪೇ ಸಿ ಎಂ ಅಂತ ಅಂದ್ರಿ, ಭ್ರಷ್ಟ ಸರ್ಕಾರ ಅಂತ ಹೇಳಿದ್ರಿ. ಅದನ್ನೆಲ್ಲ ಒಪ್ಪಿ ನಿಮಗೆ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನು ನೀವು ಕೊಡ್ತೀರಿ ಅಂತ ಹೇಳಿ, ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರಿ ಅನ್ನೋ ಕಾರಣಕ್ಕೆ ನಿಮಗೆ ಕೊಟ್ಟಂಥ ಆ ಮ್ಯಾಂಡೇಟನ್ನು ನೀವು ಉಳಿಸ್ಕೊಳ್ತಿಲ್ಲ ಅನ್ನೋದು ಈ ಬೆಳವಣಿಗೆಗಳಿಂದ ಅರ್ಥ ಆಗ್ತಾ ಇದೆ. ಏನಾಗ್ತಿದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅನ್ನೋದಕ್ಕೆ ಉತ್ತರ ಬಹುತೇಕರಿಗೆ ಲಭ್ಯವಾಗಿದೆ. ಯಾಕಂದರೆ ಇದು ಇವತ್ತಿನ ವಿಚಾರ ಅಲ್ಲ. 2023ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರ ಆಯಿತು ನೋಡಿ ಆ ಒಪ್ಪಂದದ ವಿಚಾರ. ನಾನು ಆಗಲೇ ಉಲ್ಲೇಖ ಮಾಡ್ತಿದ್ದೆ, ಯಾವುದೇ ಪಕ್ಷ ಆಡಳಿತವನ್ನು ನಡೆಸಿದಾಗ 1, 2, 3, 4, 5 ಈ ರೀತಿ ಪ್ರತಿ ವರ್ಷ ಒಂದು ಸಂಭ್ರಮದ ಆಚರಣೆಯಲ್ಲಿ ಆಯಾಯ ಸರ್ಕಾರಗಳು ಸಡಗರವನ್ನು ಆಚರಿಸ್ತವೆ. ಆದರೆ ಇಲ್ಲ ಹಂಗಲ್ಲ. ಈ ಕರ್ನಾಟಕ ಕಾಂಗ್ರೆಸ್ ಅಂದಾಗ ವಿಶೇಷವಾಗಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸನ್ನು ಪಡೆದುಕೊಳ್ಳುತ್ತೆ ಅನ್ನೋದಾದರೆ ಅದಕ್ಕೆ ಈಕ್ವಲಿ ಸಿದ್ದರಾಮಯ್ಯನವರು ಕಾರಣರಾಗ್ತಾರೆ, ಡಿ ಕೆ ಶಿವಕುಮಾರ್ ಅವರು ಕಾರಣರಾಗ್ತಾರೆ. ಇದು ಜನಮಾನಸದ ಉತ್ತರ. ಈ ನಿಟ್ಟಿನಲ್ಲಿ ಅಧಿಕಾರದ ಹಂಚಿಕೆ ಅಂದಾಗ ಒಂದು ಒಪ್ಪಂದ ಆಗಿದೆ ಅಂತಲೇ ಹಲವರು ಹೇಳ್ತಾ ಇದ್ದಾರೆ. ಹಾಗಾಗಿ ಅದು 2.5 ವರ್ಷಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಇದು 2.5 ವರ್ಷದ ಸಂಭ್ರಮವಾಗಿದೆ.